ನಮಸ್ಕಾರ, ಶುಭ ದಿನ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ಸೋಮವಾರದ ಇವತ್ತಿನ ಕ್ಲಾಸ್‌ಗೆ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ವಿದ್ಯಾಶಕ್ತಿ ಇವತ್ತಿನ ಸೆಷನ್ ಅಲ್ಲಿ ನಾವು ತಾಪ ಮತ್ತು ಅದರ ಮಾಪನ ಈ ಒಂದು ಪಾಠದ ಕೊನೆಯ ಹಂತದಲ್ಲಿ ಬಂದು ನಿಂತಿದ್ದೀವಿ. ಈ ಒಂದು ಪಾಠ ಎಲ್ಲಿವರೆಗೂ ನಾವು ಕಲ್ತಿದ್ವಿ? ತಾಪದ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೂ ಅದನ್ನ ಮಾಪಿಸ್ಲಿಕ್ಕೆ ನಾವು ಬಳಸುವಂತಹ ವಿವಿಧ ಮಾಪಕಗಳು ಥರ್ಮೋಮೀಟರ್ಸ್ ಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಕ್ಲಿನಿಕಲ್ ಆಗಿ ಬಳಸುವಂತಹ ಥರ್ಮೋಮೀಟರ್ ಆಗಿರಬಹುದು, ಲ್ಯಾಬೊರೇಟರಿಗಳಲ್ಲಿ ಅಂತ ಹೇಳಿದ್ರೆ ಪ್ರಯೋಗ ಶಾಲೆಗಳಲ್ಲಿ ಬಳಸುವಂತಹ ತಾಪಮಾಪಕಗಳಿರಬಹುದು, ಇವುಗಳ ಬಗ್ಗೆ ನಾವು ಹೋದ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ವಿ. ಮತ್ತೆ ಇವುಗಳನ್ನ ಹೇಗೆ ನಾವು ಮೆಷರ್ ಮಾಡ್ಬೇಕು ಅನ್ನೋದು ಕೂಡ ನಾವು ತಿಳ್ಕೊಂಡಿದ್ವಿ. ಸೊ ಇನ್ನೊಮ್ಮೆ ತೋರ್ಸೋದಾದ್ರೆ, ಇದು ಒಂದು ಡಿಜಿಟಲ್ ಥರ್ಮೋಮೀಟರ್ ಈ ರೀತಿಯಾಗಿರುತ್ತೆ. ಇಲ್ಲಿ ಒಂದು ಬಟನ್ ಇರುತ್ತೆ. ಬಟನ್ ಹಿಂಗ್ ಪ್ರೆಸ್ ಮಾಡಿದಾಗ ಒಂದು ಬೀಪ್ ಸೌಂಡ್ ಬರುತ್ತೆ. ನೀವು ನೋಡಬಹುದು, ಇಲ್ಲಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. LO ಅಂತ ಕಾಣ್ತಾ ಇದೆಯಲ್ಲ, ಈ ರೀತಿ LO ಅಂತ ಬಂದಾಗ ನೀವು ಬಾಡಿ ಟೆಂಪರೇಚರ್ ನ ಇಲ್ಲಿ ಮೆಷರ್ ಮಾಡಬಹುದು. ಉದಾಹರಣೆಗೆ, ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ಈ ತುದಿಯನ್ನ ನಾವು ಹಿಡಿದಾಗ ಇಲ್ಲಿ ಟೆಂಪರೇಚರ್ ರೇಸ್ ಆಗ್ತಾ ಇರೋದನ್ನ ಕಾಣಬಹುದು. ನೀವು ಇಲ್ಲಿ ಮೂವ್ಮೆಂಟ್ ಆಗ್ತಿದೆ. 93, 93.5, 93.7 ಈ ರೀತಿ. ಇಲ್ಲೆಲ್ಲೂ ಯಾವತ್ತೂ ನಾವು ನಮ್ಮ ದೇಹದ ತಾಪವನ್ನ ಈ ರೀತಿ ನಾವು ಟೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಈ ರೀತಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾಲಿಗೆಯ ಕೆಳಗಡೆ ಅಥವಾ ಬಗಲಿಗೆ ಇಟ್ಟು ನಾವು ಟೆಸ್ಟ್ ಮಾಡಬಹುದು. ಈಗ ನಾನು ನಿಮ್ಗೆ ತೋರಿಸುವಂತಹ ಕಾರಣಕ್ಕೆ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇರಬಹುದು, ಟೆಂಪರೇಚರ್ ಮೂವ್ ಆಗ್ತಾ ಇರುತ್ತೆ. 95.1, 95.2 ಹೀಗೆ ಟೆಂಪರೇಚರ್ ತಾಪಮಾನ ಅನ್ನೋದು ರೈಸ್ ಆಗ್ತಿರೋದನ್ನ ನಾವು ಗಮನಿಸಬಹುದು. ಹಿಂದೆ ಎಲ್ಲ ಈ ಮಕ್ಕಳಿಗೆ ಜ್ವರ ಬಂದಾಗ ಮನೆಯಲ್ಲಿ ಅವರ ನಾಡಿ ಮಿಡಿತವನ್ನ ನೋಡ್ತಾ ಅಥವಾ ಮೈಯಲ್ಲಿರುವಂತಹ ಉಷ್ಣತೆಯ ಮೂಲಕ ಜ್ವರ ಬಂದಿರೋದು ಗೊತ್ತಾಗ್ತಾ ಇತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಇಂತಹ ತಾಪಮಾಪಕಗಳಿಂದ ಎಲ್ಲಾರ ಮನೆಯಲ್ಲೂ ಸಾಮಾನ್ಯವಾಗಿದ್ದೇ ಇರುತ್ತೆ. ನಾವು ಈಸಿಯಾಗಿ ನಮ್ಮ ಒಂದು ಅಕ್ಯುರೇಟ್ ಆಗಿ, ಹಿಂದೆ ನಾಡಿ ಮಿಡಿತ ನೋಡೋದು ಕೂಡ ಅಷ್ಟೊಂದೇನು ಟ್ರಸ್ಟ್ ವರ್ತಿಯಾಗಿ ಇರ್ತಿರ್ಲಿಲ್ಲ. ತುಂಬಾ ಅಕ್ಯುರೇಟ್ ಆಗಿ ಇದ್ರ ಮೂಲಕ ನಾವು ತಾಪಮಾನವನ್ನ ಟೆಸ್ಟ್ ಮಾಡಬಹುದು. ಸೊ ಎಲ್ಲ ಆದ ನಂತರ ಒಂದು ಬೀಪ್ ಸೌಂಡ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಎಷ್ಟು ನಿಮ್ಮ ದೇಹದ ತಾಪಮಾನ ಅನ್ನೋದು ನಿಖರವಾಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೋಡೋಣವಾ ಎಷ್ಟಕ್ಕೆ ಬರುತ್ತೆ ತಾಪಮಾನ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡೋಣ. ಇದು ಒಂದ್ ರೀತಿ ಆಯ್ತು. ಇದು ಸ್ವಲ್ಪ ಸಮಯವನ್ನ ಹಿಡಿಯುತ್ತೆ. ಮತ್ತೆ ನಾವು ಸ್ಪರ್ಶದಿಂದ ಅಂದ್ರೆ ಕಾಂಟ್ಯಾಕ್ಟ್ ಮೂಲಕ ಇದನ್ನ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ತರ ತಾಪಮಾಪಕ ಇದೆ. ಅದನ್ನ ಈ ಕೋವಿಡ್ ಸಮಯದಲ್ಲಿ ನಾವು ಹೆಚ್ಚಾಗಿ ಕಾಣಸಿಗ್ತಾ ಇತ್ತು. ಅದನ್ನ ಕಾಂಟ್ಯಾಕ್ಟ್ ಲೆಸ್ ಥರ್ಮೋಮೀಟರ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ರೀತಿ ತಾಪಮಾನವನ್ನ ಅದರಿಂದ ನಾವು ಮೆಷರ್ ಒಬ್ಬ ವ್ಯಕ್ತಿಯನ್ನ ಸ್ಪರ್ಶ ಮಾಡ್ದೇನೆ ನಾವು ಮೆಷರ್ ಮಾಡ್ತಾ ಹೋಗಬಹುದು. ಸೊ ಇದಿನ್ನು ರೀಡಿಂಗ್ ಅಲ್ಲಿ ಇದೆ. ಆಲ್ಮೋಸ್ಟ್ ನಿಂತಿದೆ ಅಂತ ಭಾವಿಸ್ತೀನಿ. ಬೀಪ್ ಸೌಂಡ್ ಬರುತ್ತೆ. ಹಾ, ಈಗ ಕಾಣಬಹುದು. ಬೀಪ್ ಸೌಂಡ್, ಒಂದು ಕುಯ್ ಅಂತ ಒಂದು ಸೌಂಡ್ ಬಂದ ನಂತರ ನೀವು ನೋಡಬಹುದು. ನಿಮ್ಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ನಾನು. 96.8 ಇದೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಎಷ್ಟಿರ್ಬೇಕಪ್ಪ ಟೆಂಪರೇಚರ್? ಯಾರು ಹೇಳ್ಬಲ್ಲಿರಿ? ನೀವು ಫ್ಯಾರನ್ಹೀಟ್ ಮೂಲಕ ನೋಡಿದಾಗ 98.6 ಫ್ಯಾರನ್ಹೀಟ್ ಅಷ್ಟು ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಒಂದು ಟೆಂಪರೇಚರ್ ಆಗಿರುತ್ತೆ, ತಾಪಮಾನ ಆಗಿರುತ್ತೆ. ಓಕೆ, ಅದೇ ಒಬ್ಬ ವ್ಯಕ್ತಿಯ ಒಂದು ತಾಪಮಾನ ಡಿಗ್ರಿಯಲ್ಲಿ ನೀವು ತಿಳ್ಕೊಳೋದಾದ್ರೆ ಎಷ್ಟು ಅಂತ ಹೇಳ್ತೀರಾ? ಎಷ್ಟಿರ್ಬೇಕಾಗತ್ತೆ? ಅಥವಾ 37 ಡಿಗ್ರಿ ಸೆಲ್ಸಿಯಸ್. ತಿಳಿತಾ? ಸೊ ಅಥವಾ ಅದು 98.6 ಆಗಿರಬಹುದು ಅಥವಾ 37 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಇದು ಒಬ್ಬ ವ್ಯಕ್ತಿಯಲ್ಲಿ ಇರ್ಬೇಕಾಗಿರುವಂತಹ ನಾರ್ಮಲ್ ತಾಪಮಾನ. ಇನ್ನೊಂದು ರೀತಿ ಥರ್ಮೋಮೀಟರ್ ಇರುತ್ತೆ, ಈ ರೀತಿಯಾಗಿರುತ್ತೆ. ಇದನ್ನ ನಾವು ಕಾಂಟ್ಯಾಕ್ಟ್ ಲೆಸ್ ಥರ್ಮೋಮೀಟರ್ ಅಂತ ಕರಿತೀವಿ.
ಇಲ್ಲಿ ಎರಡು ಬಟನ್ ಇದೆ. ಮೊದಲನೇದು ಫೋರ್ ಹೆಡ್ ಅಂದ್ರೆ ತಲೆಯ ಮೇಲೆ ಇಟ್ಟು ಹಣೆಯ ಮೇಲೆ ಇಟ್ಟು ಟೆಂಪರೇಚರ್ ನ ನೋಡೋದು. ಇದು ಕಿವಿಯ ಒಳಗಡೆ ಇರ್ಬೇಕಾದ್ರೆ ಓಪನ್ ಮಾಡಿ ಕಿವಿಯ ಒಳಗೆ ಇದನ್ನಿಟ್ಟು ನಾವು ತಾಪಮಾನವನ್ನ ಮೌಲ್ಯ ಮಾಡಬಹುದು. ಹೀಗೆ ಡೈರೆಕ್ಟ್ ಆಗಿ ಪ್ರೆಸ್ ಮಾಡಿ ಈಗ ನೋಡಿ ಇಡ್ತಾ ಇದ್ದಂಗೆನೆ ನಮಗೆ ಗೊತ್ತಾಗುತ್ತೆ ಎಷ್ಟು ತಾಪಮಾನ ಒಬ್ಬ ವ್ಯಕ್ತಿಯಲ್ಲಿ ಇರುತ್ತೆ ಅಂತ. ಹಿಂಗೆ ಪ್ರೆಸ್ ಮಾಡಿ ಎಷ್ಟು ತಾಪಮಾನ ಇದೆ, ಈಗ ಲೋ ಅಂತ ಹೇಳಿದ್ರೆ ಲೋ ಅಲ್ಲಿ ಇದೆ ಅಂತ ಅರ್ಥ. ಇದನ್ನ ಟೆಸ್ಟ್ ಮಾಡಿಲ್ಲ ಇನ್ನು ಅಂತ ಅರ್ಥ. ಇದನ್ನ ಹಣೆಯ ಮೇಲೆ ಇಟ್ಟು ಅಥವಾ ಕಿವಿಯ ಒಳಗಡೆ ಇಟ್ಟು ಎಷ್ಟು ತಾಪಮಾನ ಇದೆ, ಟೆಂಪರೇಚರ್ ಇದೆ ಅನ್ನೋದನ್ನ ನಾವು ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕಂಡುಹಿಡಿಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಬರುತ್ತೆ. ಇದಿಷ್ಟು ತಾಪಮಾನವನ್ನ ಅಳಿಲಿಕ್ಕೆ ಇರುವಂತಹ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಬಳಸುವಂತಹ ತಾಪಮಾಪಕಗಳು. ಇದನ್ನು ಹೊರತುಪಡಿಸಿ ಪ್ರಯೋಗಶಾಲೆಯಲ್ಲಿ ಬಳಸುವಂತಹ ಲ್ಯಾಬೊರೇಟರಿಯಲ್ಲಿ ಬಳಸುವಂತಹ ತಾಪಮಾಪಕಗಳ ಬಗ್ಗೆನೂ ನಾವು ತಿಳ್ಕೊಂಡಿದ್ವಿ ಹೋದ್ ಕ್ಲಾಸ್ ನಲ್ಲಿ. ಈಗ ಕೆಲವೊಂದು ರೂಮ್ಗಳಲ್ಲಿ ನೀವು ಒಂದು ಥರ್ಮೋಮೀಟರ್ ತರದ್ದೆ ತಾಪಮಾಪಕದ ಒಂದು ದೊಡ್ಡ ಇಮೇಜ್ ಅನ್ನ ನೋಡಿರಬಹುದು. ನಾನು ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಏನಿದು ಯಾರಿಗಾದ್ರೂ ಗೊತ್ತಿದೆಯಾ ಏನಿದು ಅಂತ ಅನ್ಬಿಟ್ಟು ಸಾಮಾನ್ಯವಾಗಿ ರೂಮ್ಗಳಲ್ಲಿ ಅಥವಾ ಯಾವ್ದಾದ್ರು ಆಫೀಸ್ ಕಚೇರಿಗಳಲ್ಲಿ ಒಂದು ಬ್ಯಾಂಕ್ ಹೋದಾಗ ಈ ರೀತಿ ಒಂದು ದೊಡ್ಡ ಥರ್ಮೋಮೀಟರ್ ಅನ್ನ ನೀವು ನೋಡಿರ್ತೀರಾ. ಏನಿರಬಹುದು ಇದು? ಯಾರು ಹೇಳ್ತೀರಾ ನಂಗೆ ಏನಿರಬಹುದು ಇದು? ದೊಡ್ಡದಾದಂತಹ ಒಂದು ಥರ್ಮೋಮೀಟರ್ ನ ನೀವು ನೋಡಿರ್ತೀರಾ. ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಏರ್ ಟೆಂಪರೇಚರ್ ಅಂತ ಕರಿತೀವಿ. ಏರ್ ಟೆಂಪರೇಚರ್ ಅಂತ ನಾವ್ ಇದಕ್ಕೆ ಕರಿತೀವಿ ಅಥವಾ ವಾಯು ತಾಪ ಅಂತ ಕರಿತೀವಿ. ಸೊ ಏನಾಗುತ್ತೆ, ನೀವು ಒಂದು ಇಮೇಜ್ ನಾನು ನಿಮ್ಗೆ ತೋರಿಸಿದ್ನಲ್ವಾ, ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರು ಕೂಡ ನಿಮ್ಗೆ ಸಿಗುತ್ತೆ. ಸೊ ಇದನ್ನ ಶಾಲಾ ಪ್ರಯೋಗಶಾಲೆಯಲ್ಲಿ, ಲ್ಯಾಬೊರೇಟರಿಗಳಲ್ಲಿ, ವೈದ್ಯರ ಚಿಕಿತ್ಸಾಲಯಗಳಲ್ಲಿ ಮತ್ತೆ ಆಸ್ಪತ್ರೆಗಳ ಗೋಡೆಗಳ ಮೇಲೆ ತೂಗು ಹಾಕಿರೋದನ್ನ ನೀವು ನೋಡಿರಬಹುದು. ಇದು ಒಂದು ಕೊಠಡಿಯ ಅಂದಾಜು ತಾಪವನ್ನ ನೀಡುತ್ತೆ. ಸೊ ದಿಸ್ ಗಿವ್ಸ್ ದ ರೂಮ್ ಟೆಂಪರೇಚರ್ ಅಥವಾ ಒಂದು ಕೊಠಡಿಯ ತಾಪವನ್ನ ನಮ್ಗೆ ತೋರಿಸ್ತಾ ಹೋಗುತ್ತೆ, ಅಂದಾಜಾಗಿರುವಂತಹ ತಾಪ. ಸೊ ಸಾಮಾನ್ಯವಾಗಿ ನೀವು ಪತ್ರಿಕೆಗಳನ್ನ ಓದಿದಾಗ ಅಥವಾ ಟಿವಿ ದೂರದರ್ಶನವನ್ನ ನೋಡಿದಾಗ, ರೇಡಿಯೋನ ಕೇಳಿದಾಗ, ವಾರ್ತೆಗಳನ್ನ ಕೇಳಿದಾಗ ಅಥವಾ ಇಂಟರ್ನೆಟ್ ಅಂದ್ರೆ ಅಂತರ್ಜಾಲದಲ್ಲಿ ಸಾಮಾನ್ಯವಾಗಿ ಈ ರೀತಿ ಒಂದನ್ನ ನೋಡಿರ್ತೀರಾ. ಹವಾಮಾನ ವರದಿ ಅಂತ ಹೇಳಿದ್ರೆ ವೆದರ್ ಫೋರ್ಕಾಸ್ಟ್ ಮಾಡೋದು. ಓಕೆ, ಎಷ್ಟಿರಬಹುದು ಇವತ್ತು ಸೋಮವಾರ, ಇವತ್ತಿನ ಹವಾಮಾನ ಬಿಸಿಲು ಇಷ್ಟಿರುತ್ತೆ, ತಂಪು ಇಷ್ಟೊತ್ತಿಗಿರುತ್ತೆ, ಮಳೆಯ ವಾತಾವರಣ ಇರುತ್ತೆ, ಮೋಡ ಕವಿದ ವಾತಾವರಣ ಇರಬಹುದು, ಈ ರೀತಿ ಕೇಳಿರಬಹುದು. ಅರ್ಥ ಆಯ್ತಾ? ಅಥವಾ ಸೈಕ್ಲೋನ್ ಇದ್ದಂತಹ ಸಂದರ್ಭದಲ್ಲಿ ಸತತವಾಗಿ 3 ದಿನಗಳ ಕಾಲ ಮಳೆ ಇರುತ್ತೆ, ಅಥವಾ ವಿಪರೀತವಾದಂತಹ ಗುಡುಗು ಸಹಿತವಾದಂತಹ ಮಳೆ ಇರುತ್ತೆ. ಇಂಥದ್ನ ನೀವು ಕೇಳಿರಬಹುದು. ಈ ಗಳಲ್ಲಿ ದಿನದ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್
ಕನಿಷ್ಠ ಅಂದ್ರೆ ಮಿನಿಮಮ್ ವಾಯು ತಾಪವನ್ನ ಸಹ ಉಲ್ಲೇಖಿಸಲಾಗಿರುತ್ತೆ. ಗರಿಷ್ಠ, ಮ್ಯಾಕ್ಸಿಮಮ್, ಕನಿಷ್ಠ, ಮಿನಿಮಮ್ ಇದನ್ನ ಸಹ ಉಲ್ಲೇಖ ಆಗುತ್ತೆ. ಮ್ಯಾಕ್ಸಿಮಮ್ ಟೆಂಪರೇಚರ್, ಮಿನಿಮಮ್ ಟೆಂಪರೇಚರ್ ಅಂತ ನಾವು ಕರಿತೀವಿ. ಸೊ ಇದೆಲ್ಲವನ್ನ ತೋರಿಸುವಂತಹದ್ದು ಯಾವುದು? ಈ ವಾಯುತಾಪ ಅಥವಾ ಏರ್ ಟೆಂಪರೇಚರ್ ಅಂತ ನಾವೇನ್ ಕರಿತೀವಿ ಅದು. ಓಕೆ, ಈ ರೀತಿಯಾಗಿರುತ್ತೆ. ಸಾಮಾನ್ಯವಾಗಿ ನೀವು ಈ ರೀತಿ ತೂಗ್ ಹಾಕಿರುವಂತಹದ್ದನ್ನ ನೋಡಿರಬಹುದು. ಈ ಕೆಂಪು ಲೈನ್ ಏರ್ತಾ ಹೋಗ್ತಾ ಎಷ್ಟು ತಾಪಮಾನ ಇದೆ, ಟೆಂಪರೇಚರ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಇದು ಆಸ್ಪತ್ರೆಗಳ ಕಚೇರಿಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಶಾಲಾ ಪ್ರಯೋಗಾಲಯಗಳಲ್ಲಿ, ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಈ ರೀತಿ ತೂಗ್ ಹಾಕಿರೋದನ್ನ ನೀವು ನೋಡಿರ್ಬಹುದು. ಓಕೆ, ಈಗ ಮತ್ತೊಬ್ಬ ಒಂದು ವಿಶೇಷವಾದಂತಹ ವ್ಯಕ್ತಿಯ ಬಗ್ಗೆ ನಾನು ಪರಿಚಯಿಸ್ತಾ ಇದ್ದೀನಿ. ಇಲ್ಲೊಂದು ಹೆಂಗಸ್ ಕಾಣ್ತಾ ಇರಬಹುದು ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಫೋಟೋದಲ್ಲಿ. ಏನೋ ಒಂದು ವಸ್ತುವನ್ನ ಅವರು ಹಿಡಿದಿದ್ದಾರೆ. ಸೊ ಯಾರಿರಬಹುದು ಇವರು? ಗೆಸ್ ಮಾಡ್ಲಿಕ್ಕೆ ಸಾಧ್ಯನಾ? ಯಾರಿರ್ಬಹುದು ಇವರು? ಇವರೊಬ್ಬ ವಿಜ್ಞಾನಿ. ಇವರ ಹೆಸರು ಬಂದು ಅಣ್ಣಮಣಿ ಅಂತ. ಇವ್ರನ್ನ ಭಾರತದ ಹವಾಮಾನ ಮಹಿಳೆ ಅಂತ ಕರೀತಾರೆ. ಎಂತಾರೆ ಭಾರತದ ಹವಾಮಾನ ಮಹಿಳೆ. 1918ರಿಂದ 2001ರವರೆಗೆ ಇವರ ಜೀವಿತಾವಧಿ ಇರುತ್ತೆ. ಇವರು ಹೆಚ್ಚಿನ ಸಂಖ್ಯೆಯ ಹವಾಮಾನ ಮಾಪನ ಉಪಕರಣಗಳನ್ನ ಕಂಡು ಹಿಡಿತಾರೆ ಮತ್ತೆ ನಿರ್ಮಿಸ್ತಾರೆ ಸಹ. ಇದೇನಾಗುತ್ತೆ, ನಮ್ಮ ದೇಶದ ಅವಲಂಬನೆ ಬೇರೆ ದೇಶದ ಮೇಲೆ, ಈಗ ನೀವು ನೋಡಿರ್ಬಹುದು ಯಾವುದೇ ಒಂದು ಸಂಶೋಧನೆ ಆದ್ರೂ ಕೂಡ ಅದು ಜಪಾನಿಂದ ಆಗಿರುತ್ತೆ, ಇಲ್ಲ ಚೈನಾದಿಂದ ಆಗಿರುತ್ತೆ, ಅಥವಾ ದೂರದ ರಷ್ಯಾದಿಂದ ಆಗಿರುತ್ತೆ. ಭಾರತಕ್ಕೆ ವೈಜ್ಞಾನಿಕ ಅಥವಾ ವಿಜ್ಞಾನಿಗಳ ಕೊಡುಗೆ ಕಮ್ಮಿ ಅನ್ನೋ ರೀತಿ ಇರುತ್ತೆ. ಹಾಗಿರ್ಬೇಕಾದ್ರೆ ನಮ್ಮ ಭಾರತೀಯರು ಹವಾಮಾನ ಮಾಪನಕ್ಕೆ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿರಬಾರ್ದು. ದೇ ಶುಡ್ ನಾಟ್ ಡಿಪೆಂಡ್ ಆನ್ ಅದರ್ ನೇಷನ್ ಅನ್ನುವಂಥ ಕಾರಣಕ್ಕೆ ಭಾರತದಲ್ಲಿ ಪವನಶಕ್ತಿ ಅಂದ್ರೆ ಏನು? ವಿಂಡ್ ಎನರ್ಜಿ. ವೆರಿ ಗುಡ್. ಪವನಶಕ್ತಿ ಮತ್ತು ಸೌರಶಕ್ತಿ ಸೋಲಾರ್ ಎನರ್ಜಿ. ಪವನಶಕ್ತಿ, ವಿಂಡ್ ಎನರ್ಜಿ, ಸೌರಶಕ್ತಿ, ಸೋಲಾರ್ ಎನರ್ಜಿ. ಇವುಗಳನ್ನ ಬಳಸುವಂತಹ ಸಾಧ್ಯತೆಯನ್ನ ಅವರು ಅನ್ವೇಷಿಸ್ತಾರೆ. ಅವರ ಕಾರ್ಯವು ಭಾರತವು ನವೀಕರಿಸಬಹುದಾದಂತಹ ಇಂಧನಗಳಲ್ಲಿ ಜಾಗತಿಕ ನಾಯಕರಲ್ಲಿ ಒಬ್ಬರಾಗಲು ಸಹಾಯ ಮಾಡುತ್ತೆ. ಓಕೆ, ಅಂದ್ರೆ ಗ್ಲೋಬಲಿ ಕೂಡ ಇಂಡಿಯಾ ಕೂಡ ಸದ್ದು ಮಾಡ್ಲಿಕ್ಕೆ, ಒಂದು ನಾಯಕತ್ವವನ್ನ ತೆಗೆದುಕೊಂಡ್ಲಿಕ್ಕೆ ಇವರ ಒಂದಿಷ್ಟು ಇನ್ವೆನ್ಷನ್ಸ್ಗಳು, ಸಂಶೋಧನೆಗಳು ಸಹಾಯಕವಾಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರು ನಮ್ಮ ಭಾರತದ ಹವಾಮಾನ ಮಹಿಳೆ, ಯಾರು ಅಲ್ಲ, ಅನ್ನ ಮನಿ. ಇವರ ಕೆಲವೊಂದು ಇಮೇಜಸ್ ನಾನು ನಿಮ್ಗೆ ತೋರಿಸ್ತೇನೆ. ಕಾಣಿಸ್ತಾ ಇದ್ಯಾ? ನೋಡಿ, ಹೀಗಿದ್ರು. ಎಷ್ಟು ಸರಳವಾಗಿದ್ರು, ಆದ್ರೆ ಎಷ್ಟು ಸರಳೋಪಾಯದಲ್ಲಿ ಅವರು ಎಷ್ಟೆಲ್ಲ ಕಂಡು ಹಿಡಿಲಿಕ್ಕೆ ಕಾರಣಕರ್ತರಾದ್ರು.
ಸೊ ಇದು ಅನ್ನಮಣಿಯ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಮಾಹಿತಿಯಾಗಿತ್ತು. ಈಗ ಏನಾಗುತ್ತೆ, ಬೆಂಗಳೂರಿನಲ್ಲಿ ನಾನು ಹವಾಮಾನವನ್ನ ಲೆಕ್ಕ ಹಾಕಿದಾಗ ಇವತ್ತು ಫಾರ್ ಎಕ್ಸಾಂಪಲ್ 32 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತ ಹೇಳಿದ್ರೆ, ಧಾರವಾಡದಲ್ಲಿ ಹೆಂಗಿರುತ್ತೆ, ಪ್ಲಸ್ ಇನ್ನೊಂದು 10 ಸೇರಿಸಿ ಮೇಡಮ್, 42 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಹವಾಮಾನ. ಅಷ್ಟು ಬಿಸಿ ಬಿಸಿ ಇರುತ್ತೆ, ಅಷ್ಟು ಶೆಕೆ ವಾತಾವರಣ ಇರುತ್ತೆ ಅಂತ ನೀವ್ ಹೇಳ್ಬಹುದು. ಅಂದ್ರೆ ನೀವ್ ಒಂದನ್ನ ಅರ್ಥ ಮಾಡ್ಕೊಬೇಕು ಮಕ್ಳೇ, ದಿನದಿಂದ ದಿನಕ್ಕೆ ಇವಾಗ ಒಂದು ದಿನ ಇದ್ದಂತಹ ಒಂದು ವಾಯು ತಾಪ ಟೆಂಪರೇಚರ್ ಇನ್ನೊಂದ್ ದಿನಾನು ಇರ್ಲೇಬೇಕು ಅಂತ ಇಲ್ಲ. ಅದ್ರಲ್ಲಿ ಬದಲಾವಣೆ ಕಾಣುತ್ತೆ. ಜಾಗದಿಂದ ಜಾಗಕ್ಕೆ, ಈಗ ಬೆಂಗಳೂರಿಂದ ಧಾರವಾಡಕ್ಕೆ ಎಷ್ಟು ವ್ಯತ್ಯಾಸ ಇದೆ ಹವಾಮಾನದಲ್ಲಿ ಅಲ್ವಾ? ಆದ್ರಿಂದ ಈ ಕನಿಷ್ಠ ಮತ್ತು ಗರಿಷ್ಠ ತಾಪಮಾನಗಳು ಒಂದೇ ಮಟ್ಟದಲ್ಲಿ ಇರೋದಿಲ್ಲ. ಹವಾಮಾನವು ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಈ ತಾಪಮಾನಗಳು ಸಾಮಾನ್ಯವಾಗಿ ಪ್ರತಿದಿನ ಬದಲಾಗುತ್ತೆ. ಸಾಮಾನ್ಯವಾಗಿ ಬೇಸಿಗೆ ಬರ್ತಾ ಇದ್ದಂತೆ ತಾಪವೂ ಹೆಚ್ಚಾಗುತ್ತೆ ಮತ್ತು ಚಳಿಗಾಲದಲ್ಲಿ ಅದು ಕಡಿಮೆಯಾಗ್ತಾ ಹೋಗುತ್ತೆ. ಓಕೆ, ಆದ್ರಿಂದ ಈ ವಾಯು ತಾಪವನ್ನ ಅಳಿಲಿಕ್ಕೆ ಅನೇಕ ತಂತ್ರಗಳಿದೆ. ವಾಯುವಿನ ತಾಪಮಾನವು ಒಂದು ಪ್ರಮುಖವಾದಂತಹ ಹವಾಮಾನ ನಿಯತಾಂಕವಾಗಿದೆ ಮತ್ತು ಪ್ರಪಂಚದಾದ್ಯಂತ ವರ್ಲ್ಡ್ ವೈಡ್ ಹವಾಮಾನ ಕೇಂದ್ರಗಳಲ್ಲಿ ಇದನ್ನ ದಾಖಲು ಮಾಡಲಾಗುತ್ತೆ. ವಾಯುತಾಪದ ಬಗ್ಗೆ ಸಂಗ್ರಹಿಸಿದ ದತ್ತಾಂಶ ಡೇಟಾ ಇತರ ಹಲವಾರು ನಿಯತಾಂಕಗಳೊಂದಿಗೆ ಸಂಯೋಜಿಸಿ ಹವಾಮಾನ ಮುನ್ಸೂಚನೆಯಾಗಿ ಬಳಸಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸೊ ಇದಾಗಿತ್ತು ಪಾಠ ತಾಪ ಮತ್ತು ಅದರ ಮಾಪನದ ಕುರಿತು. ತಾಪ ಅಂತ ಹೇಳಿದ್ರೆ ಏನು, ಅದರಲ್ಲಿ ಇರುವಂತಹ ಡಿಫ್ರೆನ್ಸಸ್ ಗಳಂದ್ರೆ ಏನು, ಮತ್ತೆ ಮಾಪನದ ಹಲವಾರು ವಿಭಾಗಗಳು ಮತ್ತೆ ಅದನ್ನ ಉಪಯೋಗಿಸುವಂತಹ ರೀತಿಗಳು ಏನೇನು ಅನ್ನುವಂಥದ್ನ ನೀವು ಈ ಒಂದು ಪಾಠದಲ್ಲಿ ಕಲಿಯುವಂತಹ ಪ್ರಯತ್ನವನ್ನ ಮಾಡಿದ್ರಿ. ನೆಕ್ಸ್ಟ್ ನಮ್ ಕ್ಲಾಸ್ ಯಾವಾಗಿದೆ? ಗುರುವಾರ ಅಲ್ವಾ? ಇವತ್ತು ಸೋಮವಾರ 3ನೇ ತಾರೀಕು. 6ನೇ ತಾರೀಕು ಮತ್ತೆ ನಿಮ್ಗೆ ವಿಜ್ಞಾನದ ತರಗತಿ ಇದೆ ಅಂತ ಭಾವಿಸ್ತೀನಿ ನಾನು. ಹೌದಲ್ವಾ? ಗುರುವಾರ ಇದೆ. ಸೊ ಅವತ್ತು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ದಯವಿಟ್ಟು ಪ್ರಿಪೇರ್ ಆಗಿ ಬನ್ನಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಗುರುವಾರ ಅಂತ ಹೇಳಿದ್ರೆ ಡೇಟ್ ಸಹ ಹಾಕ್ಬಿಡ್ತೀನಿ. 6ನೇ ತಾರೀಕು 6th ನವೆಂಬರ್. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿಗೆ ನೀವು ಪ್ರಿಪೇರ್ ಆಗಿ ಬರ್ಬೇಕಾಗುತ್ತೆ ಮುಂದಿನ ಗುರುವಾರ. ಓಕೆ, ಸೊ ಇದಾಗಿತ್ತು ಈ ಹೊತ್ತಿನ ಪಾಠ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಸಂಶಯಗಳಿದ್ರೆ ಕೇಳಿ ತಿಳ್ಕೊಬಹುದು. ಈಗ ನಾವು ನಮ್ಮ ಬೇರೆಯ ಪಾಠದ ಕಡೆಗೆ ಗಮನ ಹರಿಸೋಣ. ನಮ್ಮ ಮುಂದೆ ಇರುವಂತಹ ಮತ್ತೊಂದು ಪಾಠ ನೀರಿನ ಸ್ಥಿತಿಗಳು ಮೂಲಕ ಒಂದು ಪಯಣ, ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ವಾಟರ್. ಓಕೆ, ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ. ಓಕೆ, ಈ ಒಂದು ಪಾಠವನ್ನ ಆರಂಭಿಸಕ್ಕಿಂತ ಮುಂಚೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪ್ರತಿಯೊಂದು ಪಾಠದ ಆರಂಭದಲ್ಲಿ ಒಂದು ಶುಭ ನುಡಿ, ಹಿತ ನುಡಿ ಅಥವಾ ಮೋಟಿವೇಶನಲ್ ಆಗಿ ಒಂದು ವಿಷಯಗಳು ಇರುತ್ತೆ. ಅದೇ ರೀತಿ ತಿರುಕುರಳ್ ಅನ್ನೋಂಥವ್ರು ತಮಿಳಲ್ಲಿ ಕೆಲಸ ಮಾಡುವಂತಹ ಸಾಹಿತಿ. ಸೊ ಅವರ ಒಂದು ಬಹಳ ಪ್ರಸಿದ್ಧವಾದಂತಹ ಒಂದು ಸಾಲುಗಳನ್ನ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಏನಿದು, ಯಾರಾದ್ರೂ ಓದ್ ಹೇಳ್ತೀರಾ? ಸೊ ತಮಿಳ್ ಭಾಷೆಯಲ್ಲಿ ಇರುವಂತಹ ಈ ಒಂದು ಟೆಕ್ಸ್ಟ್ ಅನ್ನ ಇಲ್ಲಿ ನಿಮ್ಗೆ ತೋರಿಸಿದ್ದಾರೆ. ಅದ್ರ ಬಗ್ಗೆ ಹೇಳು ಕೂಡ ಇದ್ದಾರೆ. ಒಂದೊಮ್ಮೆ ಉತ್ತಮ ಮಳೆಯೇ ಬರದಿದ್ದರೆ ಬೃಹತ್ ಸಾಗರವು ಕೂಡ ಒಣಗುತ್ತೆ ಅಂತ. ಸೊ ನಿಮ್ಗೆಲ್ಲರಿಗೂ ಅನ್ಸ್ಬಹುದು ಸಾಗರ ಎಷ್ಟು ದೊಡ್ಡದಾಗಿದೆ, ಎಷ್ಟು ವಿಶಾಲವಾಗಿದೆ, ಅದೆಷ್ಟು ಆಳವಾಗಿದೆ ಅಂತ ಅನ್ಬಿಟ್ಟು.
ಈಗ ಅಕಸ್ಮಾತ್ ಮಳೆನೇ ಬರ್ಲಿಲ್ಲ ಅಥವಾ ಒಂದೊಳ್ಳೆಯ ಉತ್ತಮವಾಗಿರುವಂತಹ ಮಳೆನೇ ಬರ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಸಾಗರವೇ ಆವಿ ಆಗುತ್ತೆ, ಒಣಗಿ ಹೋಗುತ್ತೆ ಅಂತ ಇವ್ರು ಹೇಳ್ತಾ ಇದ್ರೆ ಇದ್ರ ಅರ್ಥ ಏನು? ನೋಡಿ, ವಿದ್ಯಾಶಕ್ತಿಲಿ ನೀವು ಶೈಕ್ಷಣಿಕವಾಗಿ ಎಷ್ಟು ಕಲಿತೀರೋ ಅಷ್ಟೇ ಆಸಕ್ತಿಯನ್ನ, ಆಪ್ತತೆಯನ್ನ ಈ ರೀತಿ ವ್ಯಕ್ತಿತ್ವ ವಿಕಾಸನ ಆಗುವಂತಹ ಅಂಶಗಳಿಗೂ ನೀಡೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಇದು ನೋಡಿ, ಒಂದು ಒಣಗಿರುವಂತಹ ಸಮುದ್ರ ಈ ರೀತಿಯಾಗಿರುತ್ತೆ, ಮರುಭೂಮೀಕರಣ ಆದಂಗೆ ಕಾಣ್ತಾ ಇದೆ. ಅದೇ ಉತ್ತಮವಾದಂತಹ ಮಳೆ ಬಿದ್ದಾಗ ಈ ರೀತಿಯಾಗಿ ಸೊಗಸಾದಂತಹ ಚಿತ್ರಣ, ಬೆಟ್ಟ, ಗುಡ್ಡ, ನದಿ, ಕಾಡು ಇವೆಲ್ಲವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಸೊ ಕೆಲವ್ರು ಹೇಳ್ತಾರೆ, ಮಾರ್ಸ್ ನಲ್ಲಿ ನಾವು ಸಂಶೋಧನೆಯನ್ನ ಮಾಡ್ತಾ ಇದೀವಿ, ಅಲ್ಲಿ ನಾವು ಬದುಕಲಿಕ್ಕೆ ಯೋಗ್ಯನಾ ಅಂತ ಟೆಸ್ಟ್ ಮಾಡ್ತಾ ಇದೀವಿ, ಚಂದ್ರನ ಮೇಲೆ ಸಂಶೋಧನೆ ಮಾಡ್ತಾ ಇದೀವಿ ಅಂತ. ಬಟ್ ನಿಮ್ಗೆ ಅನ್ಸುತ್ತಾ ಭೂಮಿಗಿಂತ ಸುಂದರವಾಗಿರುವಂತಹ ಗ್ರಹ ಇನ್ನೊಂದ್ ಯಾವ್ದಾದ್ರು ಇದೆಯಾ ಅಂತ? ಯಾರಿಗಾದ್ರೂ ಅನ್ಸುತ್ತಾ? ಬಿಕಾಸ್ ಭೂಮಿ ಅಷ್ಟು ಸುಂದರ ಬೇರೆ ಯಾವ ಗ್ರಹನೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಭೂಮಿ ಒಂದೇ ಗ್ರಹದಲ್ಲಿ ನೀವು ಜೀವರಾಶಿಯನ್ನ ಕಾಣ್ಲಿಕ್ಕೆ ಸಾಧ್ಯ, ಪ್ರಾಕೃತಿಕ ವೈವಿಧ್ಯತೆಯನ್ನ ಕಾಣ್ಲಿಕ್ಕೆ ಸಾಧ್ಯ. ಹೌದಲ್ಲ? ಸೊ ಹಾಗಿದ್ದಾಗ ಒಂದು ಉತ್ತಮವಾದಂತಹ ಮಳೆ ಬೀಳದೇ ಇದ್ದರೆ ಒಂದು ಸಮುದ್ರನೇ ಬತ್ತಿ ಹೋಗುತ್ತೆ, ಆವಿಯಾಗಿ ಹೋಗುತ್ತೆ ಅಂತ ಹೇಳಿದ್ರೆ ಅವ್ರು ಏನ್ ಹೇಳಕ್ ಹೊರಟಿದಾರೆ ಇಲ್ಲಿ? ಯಾವ್ದಾದ್ರು ಸಮುದ್ರ ಈ ರೀತಿ ಆವಿ ಆಗಿ ಹೋಗಿರೋದನ್ನ ನೀವ್ ಕಂಡು ಕೇಳಿದ್ದೀರಾ? ಇಲ್ಲ. ಬಟ್ ಹಂಗಾದ್ರೆ ಏನ್ ಹೇಳಕ್ ಹೊರಟಿದ್ದಾರೆ ತಿರುಕುರಳ್ರವ್ರು? ಇಲ್ಲಿ ಉತ್ತಮವಾದಂತಹ ಮಳೆ ಅಂತ ಹೇಳಿದ್ರೆ ಉತ್ತಮವಾದಂತಹ ಆಲೋಚನೆ ಅಂತ ಅರ್ಥ. ಆಲೋಚನೆ ಆಗಿರಬಹುದು, ಜ್ಞಾನ ಆಗಿರಬಹುದು, ಅಲ್ವಾ? ವಿದ್ಯೆಯನ್ನ ಅರಸಿ ಬರುವಂತವನು ವಿದ್ಯಾರ್ಥಿ ಅಂತ ಕರೀತಾರೆ. ಜ್ಞಾನ ಆಗಿರ್ಬೋದು. ಇವೆಲ್ಲವೂ ಕೂಡ ನಮ್ಮ ಒಳಗೆ ಜ್ಞಾನದ ಮಳೆಯನ್ನ, ನಾಲೆಡ್ಜ್ ನಮ್ಗೆ ನೀಡ್ತಾ ಹೋಗುತ್ತೆ. ಹಾಗಿದ್ದಾಗ ಮಾತ್ರ ನಮ್ಮ ಮನದಲ್ಲಿರುವಂತಹ ಕಡಲು ತುಂಬುತ್ತೆ. ಸೊ ಅದ್ರ ಒಳಗೆ ಹೇಗೆ ಕಡ್ಲಲ್ಲಿ ಹಲವಾರು ಜಲಚರಗಳು, ಜೀವರಾಶಿಗಳನ್ನ ಕಾಣ್ಲಿಕ್ಕೆ ನಿಮ್ಗೆ ಸಿಗುತ್ತೋ ಅದೇ ರೀತಿ ನಮ್ಮ ಮನದಲ್ಲೂ ಕೂಡ ವಿಶಿಷ್ಟವಾಗಿರುವಂತಹ, ವಿಶೇಷವಾಗಿರುವಂತಹ ವಿಷಯಗಳು ಇರುತ್ತೆ, ಅಡಕವಾಗಿ ಇರುತ್ತೆ. ಸೊ ಹಾಗಾಗಿ ಒಬ್ರು ನೋಡಿ ತುಂಬಾನೇ ಟ್ಯಾಲೆಂಟೆಡ್ ಆಗಿರ್ತಾರೆ, ತುಂಬಾ ಒಳ್ಳೆ ರೀತಿಯಲ್ಲಿ ಯೋಚಿಸ್ತಾ ಇರ್ತಾರೆ. ಸೊ ಇನ್ನೊಬ್ರು ಏನಕ್ಕೂ ಪ್ರಯೋಜನಕ್ಕೆ ಬಾರದೆ ಇರೋಂಗೆ ಇರ್ತಾರೆ. ಸೊ ಏನ್ ವ್ಯತ್ಯಾಸ? ಯಾವಾಗ್ಲೂ ಅವ್ರು ಯಾರು ತುಂಬಾ ಜ್ಞಾನವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಅವ್ರು ಅಂತಹ ಮಳೆಯಲ್ಲಿ ನೆನೆಯಲಿಕ್ಕೆ ಇಷ್ಟಪಡ್ತಾರೆ. ಎಂತ ಮಳೆಯಲ್ಲಿ? ಆಚೆ ಸುರಿತಾ ಇರುವಂತಹ ಮಳೆಯಲ್ಲ, ಜ್ಞಾನದ ಮಳೆಯಲ್ಲಿ ಅವ್ರು ನೆನೆಲಿಕ್ಕೆ ಇಷ್ಟಪಡ್ತಾರೆ. ಸೊ ಆದ್ರಿಂದ ಜ್ಞಾನ ಅವ್ರಿಗೆ ಸಮುದ್ರದ ರೀತಿಲಿ ತುಂಬ್ಲಿಕ್ಕೆ ಸಾಧ್ಯವಾಗತ್ತೆ ಅಂತ. ಸೊ ಹಾಗಾಗಿ ಉತ್ತಮ ಮಳೆ ಬೀಳೋದು, ಉತ್ತಮ ಆಲೋಚನೆ ಉಂಟಾಗೋದು, ಉತ್ತಮ ಜ್ಞಾನ ಉಂಟಾಗೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಈ ಒಂದು ಅದ್ಭುತವಾದಂತಹ ತತ್ವವನ್ನ, ಸಂದೇಶವನ್ನ ಈ ಒಂದು ತಿರುಕುರಳ್ರವರ ಈ ಒಂದು ಸಾಲುಗಳು ನಮ್ಗೆ ಹೇಳ್ತಾ ಬರುತ್ತೆ. ಇನ್ನೊಮ್ಮೆ ನಿಮ್ಗೋಸ್ಕರ ಹೇಳ್ತೀನಿ. ಒಂದೊಮ್ಮೆ ಉತ್ತಮ ಮಳೆಯೇ ಬರದಿದ್ದರೆ ಬೃಹತ್ ಸಾಗರವು ಒಣಗುತ್ತೆ ಅಂತ ಅನ್ಬಿಟ್ಟು. ಸಾಮಾನ್ಯವಾಗಿ ನಾವು ಆಯಾ ಹವಾಮಾನಕ್ಕೆ ತಕ್ಕಂತೆ ನಮ್ಮ ದೈಹಿಕವಾದಂತಹ ಊಟವನ್ನ ನಾವೇನ್ ತಿಂತೀವಿ ಅಥವಾ ಬಟ್ಟೆಗಳನ್ನ ಏನ್ ತೊಡ್ತೀವಿ ಅದೆಲ್ಲ ಈ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಹೌದೋ ಇಲ್ವೋ? ಹೌದಲ್ವಾ? ತುಂಬಾ ಬೇಸಿಗೆ ಸಮಯದಲ್ಲಿ ಏನಂತ ತಿಂತೀವಿ ಹೆಚ್ಚಾಗಿ ನಾವು? ಆದಷ್ಟು ತಂಪಾಗಿರುವಂತಹ ಪದಾರ್ಥಗಳು, ಸೌತೆಕಾಯಿ ಆಗಿರ್ಬಹುದು, ನಿಂಬೆ ಹಣ್ಣಿನ ಪಾನಕ ಆಗಿರ್ಬಹುದು, ಇಂಥದ್ನ ನಾವ್ ತಿಂತೀವಿ, ಕುಡಿತೀವಿ. ಅಕಸ್ಮಾತ್ ಅದು ಸಹ ಸಾಲಿಲ್ಲ ಅಂತ ಹೇಳಿದ್ರೆ ಅಂಗಡಿಯವನ್ಗೆ ಅಣ್ಣ ಇನ್ನೊಂದ್ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಅಂತ ಹೇಳಿ ಹಾಕಿಸ್ಕೊಂಡ್ ಕುಡಿತೀವಿ. ಹೌದಾ ಇಲ್ವಾ? ಅದೇ ಒಂದ್ ಸ್ವಲ್ಪ ಈ ಚಳಿಗಾಲ, ಮಳೆಗಾಲ ಇತ್ತು ಅಂತ ಹೇಳಿದ್ರೆ ಬಿಸಿ ಬಿಸಿಯಾದಂತಹ ಕಾಫಿನ ಕುಡಿತೀವಿ. ಹ್ಮ್ ಅದು ನಮ್ಗೆ ಹಿತ, ಪ್ಲೆಷರ್ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನಲ್ಲಿ ನಿಂಬೆ ಪಾನಕವನ್ನ ಸವಿತಾ ಇದ್ದಂತಹ ಇಬ್ರು ಸ್ನೇಹಿತರಲ್ಲಿ ಒಬ್ರಿಗೆ ಅದ್ರಲ್ಲಿ ಮಂಜುಗಡ್ಡೆ ಕಾಣಿಸುತ್ತೆ. ಮಂಜುಗಡ್ಡೆಯನ್ನ ನೋಡಿದ ನಂತರ ಅವ್ರಿಗೆ ಅರ್ಥ ಆಗತ್ತೆ ನೀರು ಮತ್ತೆ ಮಂಜುಗಡ್ಡೆಯ ಸ್ವಭಾವ ಬೇರೆ ಬೇರೆ ಆಗಿದೆ. ದೋ ದೇ ಬಿಲಾಂಗ್ ಟು ದ ಸೇಮ್ ಫ್ಯಾಮಿಲಿ, ಎರಡು ಕೂಡ ನೀರಿನ ಕುಟುಂಬಕ್ಕೆ ಸೇರಿದ್ರು ಕೂಡ ಅವುಗಳ ನಡುವೆ ಇರುವಂತಹ ಸಂಭಾಷಣೆ ಆಗಿರಬಹುದು ಅಥವಾ ಸಂಬಂಧಗಳಾಗಿರಬಹುದು ಬಹಳ ಬದಲಾಗಿದೆ ಅಂತ ಅಂದ್ಬಿಟ್ಟು ಅವರು ಆ ಹೇಳ್ತಾರೆ, ಅಲ್ವಾ? ಸೊ ಹಾಗಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೀವು ನೋಡ್ತಾ ಇರಬಹುದು, ನೀರು ಮತ್ತು ಮಂಜುಗಡ್ಡೆಯ ಸ್ವಭಾವ ತುಂಬಾ ಬೇರೆ ಆಗಿರುತ್ತೆ. ನೀರ್ ಹೇಗಿರುತ್ತೆ? ಹೀಗಿರುತ್ತೆ. ಹೌದಾ? ಮಂಜುಗಡ್ಡೆ
ಈ ರೀತಿಯಾಗಿರುತ್ತೆ. ಸೊ ಈಗ ಮಂಜುಗಡ್ಡೆಯನ್ನ ನಾವು ಕೈಯಿಂದ ಸ್ಪರ್ಶಿಸಬಹುದು, ಅದನ್ನ ಹಿಡಿಬಹುದು. ಆದ್ರೆ ನೀರನ್ನ ಆ ರೀತಿ ನಾವು ಮಾಡ್ಲಿಕ್ ಸಾಧ್ಯ ಇಲ್ಲ. ಸ್ಪರ್ಶ ಏನೋ ಮಾಡಬಹುದು, ಅದನ್ನ ಹಿಡಿಲಿಕ್ ಸಾಧ್ಯ ಇಲ್ಲ, ಅದಕ್ಕೊಂದು ಆಕಾರ ಕೊಡ್ಲಿಕ್ ಆಗಲ್ಲ. ಆದ್ರಿಂದ ಅವು ಬೇರೆ ಬೇರೆ ವಸ್ತುಗಳು ಅಂತ ಒಬ್ಬ ವಿದ್ಯಾರ್ಥಿಗೆ ಅನ್ಸುತ್ತೆ. ಇಲ್ಲ, ಇವೆರಡು ಒಂದೇ ವಸ್ತುಗಳು, ಆದ್ರೆ ಗುಣಗಳು ಬೇರೆ ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಇವೆರಡು ಕೂಡ ನೀರಿನ ಕುಟುಂಬಕ್ಕೆ ಸೇರುತ್ತೆ. ಇದ್ರ ಫಾರ್ಮುಲಾ ಕೂಡ H2O ಆಗಿರುತ್ತೆ, ಇದ್ರ ಫಾರ್ಮುಲಾ ಕೂಡ H2O ಆಗಿರುತ್ತೆ. ಆದ್ರೆ ಒಂದು ಘನೀಕೃತವಾದಂತಹ ರೀತಿಯಲ್ಲಿದೆ, ಸಾಲಿಡ್ ಆಗಿ ಇದೆ. ಮತ್ತೊಂದು ದ್ರವೀಕೃತವಾದಂತಹ ರೀತಿಯಲ್ಲಿದೆ, ಲಿಕ್ವಿಡ್ ಆಗಿದೆ. ಸೊ ಆದ್ರಿಂದ ನಾವು ನೀರನ್ನ ರೆಫ್ರಿಜರೇಟರ್, ಫ್ರೀಜರ್ ನಲ್ಲಿ ಇರಿಸಬಹುದು. ಆಗ ಅದು ಮಂಜುಗಡ್ಡೆಯಾಗಿ ಪರಿವರ್ತನೆಗೊಳ್ಳುತ್ತೆ. ಈಗ ನೀರನ್ನ ಫ್ರೀಜರ್ ನಲ್ಲಿ ಇಟ್ಟಾಗ ಅದು ಮಂಜುಗಡ್ಡೆಯಾಗಿ ಪರಿವರ್ತನೆಗೊಳ್ಳುತ್ತೆ ಅನ್ನೋದೇ ಆದ್ರೆ, ಫ್ರೀಜರ್ ಅಲ್ಲಿ ಇನ್ಯಾವುದೋ ವಸ್ತು ಬಹುಶಃ ಮಂಜುಗಡ್ಡೆಯೊಂದಿಗೆ ಸೇರ್ಕೊಂಡಿರಬಹುದಲ್ಲ ಅಂತ ನಿಮ್ಗೆ ತಲೆಗೆ ಯೋಚನೆ ಬರಬಹುದು. ಹೌದಾ? ಸೊ ಇದನ್ನ ನಾವು ಒಂದು ಚಟುವಟಿಕೆ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಚಟುವಟಿಕೆ 8.1. ಒಂದು ಬಟ್ಟಲಿನಲ್ಲಿ ಮಂಜುಗಡ್ಡೆಯನ್ನ ತೆಗೆದುಕೊಬೇಕಾಗತ್ತೆ ಮತ್ತು ಅದನ್ನ ಅದರ ಒಂದು ಮೇಜಿನ ಮೇಲಿಟ್ಟು ವೀಕ್ಷಿಸಬೇಕಾಗತ್ತೆ. ಸೊ ಈ ರೀತಿ ಒಂದು ಐಸ್ ಕ್ಯೂಬ್ಸ್ ಗಳನ್ನ ತೆಕ್ಕೊಂಡು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಒಂದು ಟೇಬಲ್ ಮೇಲೆ ಇಟ್ಕೊಂಡು ಅದನ್ನ ಸುಮ್ನೆ ಹಾಗೆ ಗೇಜ್ ಮಾಡ್ತಾ ಇರಿ. ಸೊ ಮಂಜುಗಡ್ಡೆ ನೀರಾಗಿ ಪರಿವರ್ತನೆಗೊಳ್ಳೋದನ್ನ ನೀವು ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಅವಲೋಕನದಲ್ಲಿ ಯಾವ ತೀರ್ಮಾನಕ್ಕೆ ಬರ್ತೀರಾ ಅನ್ನೋದನ್ನ ಸಹ ನೀವು ನೋಟ್ ಮಾಡ್ಕೊಂತಾ ಹೋಗ್ಬಹುದು. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಸೊ ಆದ್ರಿಂದ ಮಂಜುಗಡ್ಡೆ ನೀರು ಮತ್ತೆ ಒಂದೇ ವಸ್ತುವ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಎಸ್, ಬೋತ್ ಆರ್ ಸೇಮ್. ಎರಡು ಕೂಡ ಒಂದೇ ವಸ್ತುವೆ. ನೀರು ಮತ್ತು ಮಂಜುಗಡ್ಡೆಗಳು ಒಂದೇ ವಸ್ತುವಿನ ಎರಡು ಭೌತ ರೂಪಗಳು. ಫಿಸಿಕಲಿ ಅವ್ರುಗಳು ಚೇಂಜ್ ಆಗಿರ್ತಾರೆ ಬಿಟ್ರೆ ಅವೆರಡು ಕೂಡ ಒಂದೇ ಕುಟುಂಬಕ್ಕೆ ಸೇರುವಂತದ್ದು. ನೀರಿನ ಈ ಬೇರೆ ಬೇರೆ ಭೌತ ಸ್ಥಿತಿಗಳು ತಮ್ಮ ಸ್ವಭಾವದಲ್ಲಿ ಅನೇಕ ವ್ಯತ್ಯಾಸವನ್ನ ಪ್ರದರ್ಶಿಸುತ್ತೆ. ನೀರು ಹರಿಯುತ್ತೆ, ಆದ್ರೆ ಮಂಜುಗಡ್ಡೆ ಹರಿಯೋದಿಲ್ಲ. ನೀರು ತೊಟ್ಟಿಗೆ ಸಿಡಿಯುತ್ತೆ, ಆದ್ರೆ ಮಂಜುಗಡ್ಡೆ ಆ ರೀತಿ ಸಿಡಿಯೋದಿಲ್ಲ ಅಂತ ನೀವು ಅನ್ಕೊಂಡಿರ್ತೀರಾ, ಅಥವಾ ನಿಮ್ಗೆ ಗೊತ್ತಿರೋ ಮಟ್ಟಕ್ಕೆ ತಿಳ್ಕೊಂಡಿರ್ತೀರಾ. ಸೊ ಈ ಮಂಜುಗಡ್ಡೆ ಮತ್ತು ನೀರಿನ ನಡುವೆ ವ್ಯತ್ಯಾಸ ಏನು? ಈಗ ಒಂದು ಅವಲೋಕಿಸೋಣ. ಒಂದು ಬಟ್ಟಲು ಬೌಲ್ ನಲ್ಲಿ ಮಂಜುಗಡ್ಡೆಯನ್ನ ತೆಗೆದುಕೊಂಡು ಮತ್ತು ಅದನ್ನ ಒಂದು ಮೇಜಿನ ಮೇಲೆ ಇಟ್ಟು ವೀಕ್ಷಿಸಬೇಕು. ನಿಧಾನವಾಗಿ ಆ ಮಂಜುಗಡ್ಡೆ ಏನಾಗುತ್ತೆ, ನೀರಾಗಿ ಪರಿವರ್ತನೆಗೊಳ್ತಾ ಇದೆ. ಈ ಭೌತ ಮಂಜುಗಡ್ಡೆಗಳು ಒಂದೇ ವಸ್ತುವಿನ ಎರಡು ಭೌತ ರೂಪಗಳಾಗಿ ಪರಿವರ್ತನೆಗೊಳ್ತಾ ಹೋಗುತ್ತೆ. ಸೊ ನೀರು ಹರಿಯೋದು ಅಥವಾ ಮಂಜುಗಡ್ಡೆ ಹರಿದೇ ಇರೋದು, ನೀರು ತೊಟ್ಟಿಕ್ಕೆ ಸಿಡಿಯುತ್ತೆ ಆದ್ರೆ ಮಂಜುಗಡ್ಡೆ ಆ ರೀತಿ ಸಿಡಿದೇ ಇಲ್ದೇ ಇರೋದು, ಅದು ಒಂದು ನಾವು ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ನೀರು ಕಣ್ಮರೆಯಾದದಂತೂ ಎಲ್ಲಿ ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಮೂಡ್ತಿರಬಹುದು. ಸಾಮಾನ್ಯವಾಗಿ ನೀವೇನಾದ್ರೂ ಒಂದು ಆಟ ಆಡ್ತಿರ್ಬೇಕಾದ್ರೆ ಗ್ರೌಂಡ್ಗೆ ಹೋದಾಗ ಒಂದು ಜಾಗದಲ್ಲಿ ತುಂಬಾ ನೀರ್ ನಿಂತಿರೋದನ್ನ ನೀವ್ ನೋಡಿರ್ತೀರಾ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬಂದಾಗ ಆ ಜಾಗದಲ್ಲಿ ಅಷ್ಟೊಂದು ನೀರಿನ ಅಂಶ ಇರೋದಿಲ್ಲ. ಯಾತಕ್ಕೆ? ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? ನೀರು ಕಡಿಮೆ ಆಗಿರೋದನ್ನ ನೀವು ಎಲ್ಲಾದ್ರೂ ನೋಡಿದೀರಾ? ಹೇಗ್ ಸಂಭವಿಸುತ್ತೆ ಇದು? ಹೌ ಡಸ್ ದಿಸ್ ಹ್ಯಾಪನ್? ಇದಕ್ಕೆ ಕಾರಣಗಳೇನಿರಬಹುದು? ಪಾತ್ರೆಗಳನ್ನ ತೊಳೆದ ನಂತರ ಪಾತ್ರೆಗಳ ಮೇಲ್ಮೈ ಮೇಲೆ ಉಳಿದ ನೀರು ಸ್ವಲ್ಪ ಸಮಯದ ನಂತರ ಒಣಗೋದನ್ನ ಕೂಡ ನಾವ್ ನೋಡಿರ್ತೀವಿ ಅಲ್ವಾ? ಆಫ್ಟರ್ ವಾಷಿಂಗ್ ದ ಯುಟೆನ್ಸಿಲ್. ನೀವ್ ಗಮನಿಸಿರಬಹುದು, ಈ ಮುಂಚಿನ ಸಂದರ್ಭಗಳಲ್ಲಿ ಆಲೋಚಿಸಿದ ಕಾರಣವನ್ನೇ ಈ ಸಂದರ್ಭದಲ್ಲೂ ಅನ್ವಯಿಸಿ ನೀರು ಕಣ್ಮರೆಯಾಗಲು ಕಾರಣವಾಗ್ತಾ ಇದೆಯಾ ಅನ್ನೋಂಥ ಥಾಟ್ ಅಥವಾ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮೂಡಿರಬಹುದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಪಾತ್ರೆಯಲ್ಲಿನ ನೀರು ಅದರ ಹೊರ ಮೇಲ್ಮೈಯಿಂದ ಒಸರುತ್ತದೆ ಅನ್ನೋದು ಎಂದು ಅನ್ಕೊಬೇಕಾಗುತ್ತೆ ನಾವು. ಪಾತ್ರೆಯ ಹೊರ ಮೇಲ್ಮೈಯಿಂದ ನೀರು ಒಸರುವುದಿಲ್ಲ. ಸೊ ಹಂಗಾದ್ರೆ ಈ ನೀರ್ ಹೆಂಗ್ ಗೊತ್ತಾಗತ್? ನಾವ್ ಇದನ್ನ ಹೇಗೆ ಪರೀಕ್ಷೆ ಮಾಡಬಹುದು? ಅದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಸೊ ಪಾತ್ರೆಯ ಮೇಲ್ಮೈಯಲ್ಲಿ ಇರುವಂತಹ ನೀರಾಗಿರ್ಬಹುದು ಅಥವಾ ಒಂದು ಆ
ಬಾವಿಯಲ್ಲಿ ಇರುವಂತಹ ನೀರಾಗಿರ್ಬಹುದು ತನ್ನಷ್ಟಕ್ಕೆ ತಾನೇ ಯಾವ್ದೇ ಆಕ್ಟಿವಿಟಿ ಇಲ್ಲದೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೇಗ್ ಕಡಿಮೆ ಆಗುತ್ತೆ ಅದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ, ನಮಸ್ಕಾರ.